Hello students, we'll continue the history of computer in this session. In the previous session, we learnt about father of computer and his inventions. Once again, we'll revise. Charles Babbage is the father of computer and he invented difference engine and analytical engine. And first computer programmer who is written program for the Charles Babbage analytical engine is Lady Ada. So first programmer ಯಾರು ಅಂತ ಹೇಳಿದ್ರೆ Lady Ada or Ada Augusta ಅಂತ ಹೇಳಬೇಕು. In this session we'll learn about generations of computer and the technology used in the generations, and we'll learn in detail about first generation of computer. So, depending on the development of the technology, the generation of computer is classified into 5 generation. ಹೇಗೆ ಟೆಕ್ನಾಲಜಿ ಚೇಂಜಸ್ ಆಗ್ತಾ ಹೋಯ್ತೋ ಅದರ ಮೇಲೆ ಕಂಪ್ಯೂಟರ್ಗಳು ಚೇಂಜ್ ಆಗ್ತಾ ಹೋಯ್ತು. ಸೊ ಅದರ ಮೇಲೆ ನಾವು ಕಂಪ್ಯೂಟರನ್ನು 5 ಜನರೇಷನ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಈಗ 5 ಜನರೇಷನ್ ಕಂಪ್ಯೂಟರ್ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ. ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು, ಫಸ್ಟ್ ಜನರೇಷನ್ ಕಂಪ್ಯೂಟರ್, then second generation computer, third generation computer, and fourth generation computer, and fifth generation computer. We'll learn in detail about all these generation. Detail kaliyana. First we'll see the technologies. ಒಮ್ಮೆ technology introduce ಮಾಡ್ಬಿಟ್ಟು one by one kaliyana. So computer technology we'll discuss about the technologies used. ಇಲ್ಲಿ ಏನು ಕಾಣ್ತಾ ಇದೆ ಅಲ್ಲ ನಿಮಗೆ, ಓಕೆ, ಇದು ಟ್ಯೂಬ್ಸ್. ಇದನ್ನು ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಸೆಕೆಂಡ್ ಜನರೇಷನ್, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಏನು ಯೂಸ್ ಮಾಡಿದ್ವು, ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಯೂಸ್ ಮಾಡಿದ್ವು. ಸೊ ಆ ಟ್ಯೂಬ್ಗಳು ದೊಡ್ಡದಾಗಿದ್ವು, ಅದರಿಂದ ಕಂಪ್ಯೂಟರ್ ಕೂಡ ತುಂಬ ದೊಡ್ಡದಾಗಿತ್ತು. ಓಕೆ, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಯೂಸ್ಡ್, ದೀಸ್ ಆರ್ ಆಲ್ ಕಾಲ್ಡ್ ಟ್ರಾನ್ಸಿಸ್ಟರ್ಸ್. ನೀವು ನಿಮ್ಮ ರೇಡಿಯೋ ಟಿವಿ ಎಲ್ಲ ತೆಗೆದ್ರೆ ಅಲ್ಲಿ ಕಾಣುತ್ತೆ ಟ್ರಾನ್ಸಿಸ್ಟರ್ಸ್. ಸೊ ಅದನ್ನು ನಾವು ಟ್ರಾನ್ಸಿಸ್ಟರ್ಸ್ ಅಂತ ಹೇಳ್ತೀವಿ. ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ರೀಪ್ಲೇಸ್ಡ್ ಬೈ ಟ್ರಾನ್ಸಿಸ್ಟರ್ಸ್. ವ್ಯಾಕ್ಯೂಮ್ ಟ್ಯೂಬ್ ಹೋಗಿ ಟ್ರಾನ್ಸಿಸ್ಟರ್ಸ್. ಸೊ ಇಲ್ಲಿ ನೋಡಿ ಸೈಜ್ ಚಿಕ್ಕದಾಯಿತು. ಅದೇ ರೀತಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಿಂತ ಚಿಕ್ಕದಾಯಿತು. And third generation computer used ICs, integrated circuits. IC ಅಂತ ಹೇಳ್ತೀವಿ. ಇಂಥದ್ದು ಕೂಡ ನೀವು ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ನೋಡ್ಬೋದು. ಇಲ್ಲಿ ಏನು ಮಾಡಿದ್ರು ಅಂದರೆ ಹಂಡ್ರೆಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ 1 or 2, ಹಂಡ್ರೆಡ್ಸ್ ಆಫ್ ಟ್ರಾನ್ಸಿಸ್ಟರ್ಸನ್ನು ಒಂದು ಚಿಪ್ಪಲ್ಲಿ ಇಟ್ಟರು. 100 ಗಟ್ಟಲೆ ಟ್ರಾನ್ಸಿಸ್ಟರ್ಸನ್ನು ಕಾಂಪ್ಯಾಕ್ಟ್ ಮಾಡಿ ಸೆಮಿ ಕಂಡಕ್ಟರ್ ಚಿಪ್ಪಲ್ಲಿ ಇಟ್ಟರು. ಈಗ ಏನಾಯಿತು, ಕಂಪ್ಯೂಟರ್ ಇನ್ನೂ ಚಿಕ್ಕದಾಯಿತು. ನೆಕ್ಸ್ಟ್ ಫೋರ್ತ್ ಜನರೇಷನ್ ಕಂಪ್ಯೂಟರ್. ಫೋರ್ತ್ ಜನರೇಷನ್ ಕಂಪ್ಯೂಟರಲ್ಲಿ ಮೈಕ್ರೋ ಪ್ರೊಸೆಸರ್ ಇಂಟ್ರೊಡ್ಯೂಸ್ ಆಯಿತು. ಮೈಕ್ರೋ ಪ್ರೊಸೆಸರ್ CPU ಇದು ಇಂಟ್ರೊಡ್ಯೂಸ್ ಆಯಿತು. ಆ್ಯಂಡ್ ಇಲ್ಲಿ ಏನು ಹಂಡ್ರೆಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಇದ್ರಲ್ಲ, ಇಲ್ಲಿ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸನ್ನು ಒಂದು ಚಿಪ್ಪಲ್ಲಿ ಇಟ್ಟರು. ಈ ಟ್ರಾನ್ಸಿಸ್ಟರ್ಸ್ ಥೌಸಂಡ್ಸನ್ನು ಇಲ್ಲಿಟ್ಟರು. ಸೊ ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್, ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್ ಅಂದರೆ ಅದನ್ನು ಸೇರಿಸಿ ಇಡೋವಂಥದ್ದು. ಸೊ ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಟಗ್ರೇಷನ್ ಆಯಿತು. ಆಮೇಲೆ ಇಲ್ಲಿ ಲಾರ್ಜ್ ಸ್ಕೇಲ್ ಆ್ಯಂಡ್ ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಆಯಿತು. ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್. ಸೊ ಟೆಕ್ನಾಲಜಿ ನಮ್ಗೆ ನೆನ್ಪಿಟ್ಕೋಬೇಕು. ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್ಸ್, ಥರ್ಡ್ ಜನರೇಷನ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್, ಫೋರ್ತ್ ಜನರೇಷನ್ ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್. ಐಸಿನೇ ಯೂಸ್ ಮಾಡಿದ್ರು, ಬಟ್ ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡಿದ್ರು. ಆ್ಯಂಡ್ ಫಿಫ್ತ್ ಜನರೇಷನ್ನಲ್ಲಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಅಂದರೆ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸನ್ನು ಒಂದು ಚಿಪ್ಪಲ್ಲಿಟ್ಟರು, ಮತ್ತು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಏನೋ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾರೆ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಮಾಡ್ತಾ ಇದ್ದಾರೆ, ಇನ್ನೂ ನಡೀತಾ ಇದೆ ಅದು ಪ್ರೊಸೆಸಿಂಗ್. ಸೊ ನಾವು ಯೂಸ್ ಮಾಡೋ ಕಂಪ್ಯೂಟರ್ 4th ಜನರೇಷನ್ ಕಂಪ್ಯೂಟರ್ಗೆ ಬರುತ್ತೆ. ನಾವೇನು ಉಪಯೋಗ ಮಾಡ್ತೀವಲ್ಲ ಡೆಸ್ಕ್ಟಾಪ್ ಆಗಲಿ, ಅದೆಲ್ಲ ಯಾವ ಜನರೇಷನ್ ಕಂಪ್ಯೂಟರ್? 4th ಜನರೇಷನ್ ಕಂಪ್ಯೂಟರ್ಗೆ ಬರುತ್ತೆ. ಸೊ ವಿಲ್ ಲರ್ನ್ all the generations in detail one by one. Today we'll learn about first generation computer. ನಿಮ್ಗೆ ಈಗಾಗಲೇ ಗೊತ್ತಿದೆ, they used vacuum tubes. 1945 to 56 ಫಸ್ಟ್ ಜನರೇಷನ್ ಕಂಪ್ಯೂಟರ್ ತುಂಬಾ ವರ್ಷ ಏನಾಗಿಲ್ಲ. 1945 to 1956 ಒಳಗಡೆ ಏನು ಅಲ್ಲಿ ಡೆವಲಪ್ಮೆಂಟ್ ಆಯಿತು ಅದನ್ನು ನಾವು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಕೆಟಗರೈಸ್ ಮಾಡ್ತೀವಿ. ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವರ್ ಡೆವಲಪ್ಡ್ ಬೈ ಯೂಸಿಂಗ್ ವ್ಯಾಕ್ಯೂಮ್ ಟ್ಯೂಬ್ಸ್. ನೀವು ನೋಡಿದ್ವಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು. Here is a vacuum tubes. The speed of these computers were very slow ಆಗಿತ್ತು. ಈ ಫಾಸ್ಟ್ ಅಂತೂ ವರ್ಕ್ ಮಾಡ್ತಾ ಇರಲಿಲ್ಲ, ಸ್ಲೋ ಇತ್ತು. ಜಸ್ಟ್ ಇನ್ವೆನ್ಷನ್ಸ್ ಆಗ್ತಾ ಇತ್ತು. ಸ್ಟೋರೇಜ್ ಕೆಪಾಸಿಟಿ ವಾಸ್ ವೆರಿ ಲೆಸ್, ತುಂಬ ಕಡಿಮೆ ಸ್ಟೋರೇಜ್ ಕೆಪಾಸಿಟಿ ಇತ್ತು. ಬಟ್ ದೀಸ್ ಕಂಪ್ಯೂಟರ್ಸ್ ವೇರ್ ಲಾರ್ಜ್ ಇನ್ ಸೈಜ್, ರೂಮ್ ಅಷ್ಟು ದೊಡ್ಡ ಸೈಜ್ ಇರ್ತಾ ಇತ್ತು. ಬಿಕಾಸ್ ಆಫ್ ದಿಸ್ ವ್ಯಾಕ್ಯೂಮ್ ಟ್ಯೂಬ್ಸ್ಗಳಿಂದ ರೂಮ್ಗಳಷ್ಟು ದೊಡ್ಡದು ಕಂಪ್ಯೂಟರ್ಗಳು ಇರ್ತಾ ಇತ್ತು. ಇಲ್ಲಿ ಕಾಣ್ತಾ ಇದೆಲ್ಲ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಆ್ಯಂಡ್ ಈ ವ್ಯಾಕ್ಯೂಮ್ ಟ್ಯೂಬ್ಗಳು ಜಾಸ್ತಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಟ್ ಮಾಡ್ತಾ ಇದ್ವು. ಸೊ ಮೋರ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್. ಯಾವಾಗ ಮೋರ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಆಗ್ತಾ ಇತ್ತು, ಮೋರ್ ಹೀಟ್ ಜನರೇಟೆಡ್, ತುಂಬ ಹೀಟ್ ಜನರೇಟ್ ಆಯಿತು. ಸೊ ಜಾಸ್ತಿ ಹೀಟ್ ಜನರೇಟ್ ಆದಾಗೆ ಸರ್ಕ್ಯೂಟ್ಸ್ಗಳು ಸುಟ್ಟೋಗ್ತಾ ಇದ್ವು. ಹಾಗಾಗಿ AC ರೂಮು ಬೇಕಿತ್ತು, ಇಲ್ಲಾಂದರೆ ಸರ್ಕ್ಯೂಟ್ಸ್ಗಳು ಸುಟ್ಟೋಗ್ತಾ ಇದ್ವು. ಸೊ these are all the features of first generation computer. Speed is very slow in speed, very less storage capacity, very large in size, more electricity consumption and more heat generated. AC was must. These are all the features of first generation computer. Examples: ENIAC, electronic numeric integrator and calculator. Full form ನೆನ್ಪಿಟ್ಕೋಬೇಕು, electronic numerical integrator and computer. So ENIAC is the first electronic digital computer developed by Eckert and John Macaulay. ಫಸ್ಟ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ENIAC ಅಂತ ಬರೀಬೇಕು. ಇಟ್ ಇಸ್ ಡೆವಲಪ್ಡ್ ಬೈ ಎಕರ್ಟ್ ಆ್ಯಂಡ್ ಜಾನ್ ಮ್ಯಾಕ್ಲೇ. ಸೊ ENIAC belongs to first generation of computer. ENIAC, first electronic digital computer. And this one is UNIVAC, Universal Automatic Computer. UNIVAC was the first commercial ಅಂದರೆ ಹೊರಗಡೆ ಸೇಲ್ ಮಾಡ್ಲಿಕ್ಕೆ ಕೊಟ್ಟಿರೋಂಥದ್ದು, ಅಂದರೆ ಕಮರ್ಷಿಯಲ್ ಪರ್ಪಸ್, ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡಿರೋಂಥದ್ದು. ಕಮರ್ಷಿಯಲ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯೂಸ್ಡ್ ಬೈ US ಸೆನ್ಸಸ್ ಬ್ಯೂರೋ. ಸೆನ್ಸಸ್ ಜನಗಣತಿ ಎಲ್ಲ ಮಾಡ್ತಾರಲ್ಲ, ಅವರು ಇದನ್ನು ಯೂಸ್ ಮಾಡಿದರು. UNIVAC, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. You have to remember the full forms. These are all belongs to general knowledge questions. ಜನರಲ್ ನಾಲೆಡ್ಜ್ ನೀವು ಮುಂದೆ ದೊಡ್ಡವರಾದ್ಮೇಲೆ ಎಲ್ಲ ಬರುತ್ತೆ ಇವೆಲ್ಲ. ENIAC, UNIVAC ಇದೆಲ್ಲ ನೆನ್ಪಿಟ್ಕೋಬೇಕು. ಸೊ ಫಸ್ಟ್ ಕಮರ್ಷಿಯಲ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದಂದ್ರೆ UNIVAC, used for census purpose. And IBM 701 650 ಮೊದಲು ಮಾಡಿರೋಂಥದ್ದು. ಅದಾದಮೇಲೆ ಸಕ್ಸೆಸರ್, ಅದಾದ ನಂತರ 701 ಬಂತು. IBM ಫುಲ್ ಫಾರ್ಮ್ ಯು ಹ್ಯಾವ್ ಟು ರಿಮೆಂಬರ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್. ಫಸ್ಟ್ PC ಡೆವಲಪ್ ಮಾಡಿರೋ ಕಂಪನಿ ಯಾವುದು? PC, ಪರ್ಸನಲ್ ಕಂಪ್ಯೂಟರ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್, ನಾವೇನು ಡೆಸ್ಕ್ಟಾಪ್ಗಳನ್ನು ಯೂಸ್ ಮಾಡ್ತೀವಲ್ಲ ಅದನ್ನು PC ಅಂತ ಹೇಳ್ತಾರೆ. ಫಸ್ಟ್ PC ಡಿಸೈನ್ ಮಾಡಿರೋ ಕಂಪನಿ
IBM, International Business Machine. So IBM 701 was the first commercial scientific computer, also known as defense calculator. ಇದು by the IBM IBM company. IBM ಕಂಪನಿದು ಫಸ್ಟ್ ಕಮರ್ಷಿಯಲ್ ಸೈಂಟಿಫಿಕ್ ಕಂಪ್ಯೂಟರ್. ಇದನ್ನ ಡಿಫೆನ್ಸ್ ಕ್ಯಾಲ್ಕುಲೇಟರ್ ಅಂತಾನೂ ಕರೀತಾರೆ. So remember few example: ENIAC, UNIVAC, IBM 701 and 650 series. ಇವೆಲ್ಲ these are all belongs to first generation computer. ಸಿಕ್ಕಾಪಟ್ಟೆ ದೊಡ್ಡದಿರ್ತಾ ಇತ್ತು. Very large in size. I hope it is clear. You can remember. Any doubts? You contact me. Now it is a time for homework. Dash were used in first generation computer. ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ಅಂತ ಬರಿಬೇಕು. ರೈಟ್ ದ ಫೀಚರ್ಸ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಪಾಯಿಂಟ್ ವೈಸ್ ಮಾಡಿ ಬರೀರಿ. ಈಗ ನಾನು ಹೇಳಿರೋದನ್ನ. ರೈಟ್ ದ ಫುಲ್ ಫಾರ್ಮ್ ಆಫ್ ದ ಫಾಲೋಯಿಂಗ್: ENIAC, IBM, UNIVAC. Complete the assignment and submit to me. Thank you.